ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 4ನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ಚತುರ್ಥೋಧ್ಯಾಯ. ಜನಕ ಮಹಾರಾಜನು ಹೇಳುತ್ತಿರುವನು, ಹಂತಾತ್ಮಗ್ನಸ್ಯ ಧೀರಸ್ಯ ಖೇಲತೋ ಭೋಗಲೀಲಯ ನಹಿ ಸಂಸಾರವಾಹಿಕೈರ್ಮೂಢೈ ಸಹ ಸಮಾನತಾ. ಈ ಜಗತ್ತನ್ನು ಒಂದು ಆಟವನ್ನಾಗಿ ಪರಿಗಣಿಸಿ ಜೀವನದ ಆಟದಲ್ಲಿ ಭಾಗವಹಿಸಿ ಜೀವಿಸುತ್ತಿರುವ ಒಬ್ಬ ಆತ್ಮಜ್ಞಾನಿಯನ್ನು ಅದು ಹೇಗೆ ತಾನೇ ಒಬ್ಬ ಪ್ರಪಂಚವೇ ಶಾಶ್ವತವೆಂದು ತಿಳಿದು ತೊಳಲಾಡುತ್ತಿರುವ ಅಜ್ಞಾನಿಗೆ ಹೋಲಿಸಬಹುದು? ನಮ್ಮ ಜೀವನವನ್ನು ಉತ್ಕೃಷ್ಟವನ್ನಾಗಿ ಮಾಡುವುದು ಜ್ಞಾನ. ನಮ್ಮ ದುಃಖಕ್ಕೂ ನಮ್ಮ ಸಂತೋಷಕ್ಕೂ ಇರುವ ವ್ಯತ್ಯಾಸ ಜ್ಞಾನ. ಜ್ಞಾನಿಗೆ ದುಃಖವಿಲ್ಲ. ಈ ದೇಹವೇ ನಮ್ಮ ಸರ್ವಸ್ವವೆಂದು ತಿಳಿದು ಕೇವಲ ಅದರ ಸುಖದಲ್ಲಿ ನಿರತವಾಗುವುದು ಅಜ್ಞಾನ. ಅದು ಪ್ರಾಣಿಗಳ ಜೀವನವೇ ಆಗುತ್ತದೆ. ಈ ದೇಹವು ಒಂದು ಸಾಧನ, ಒಂದು ಪ್ರಜ್ಞಾಕಾಶದ ನಿಲಯವೆಂದು ತಿಳಿಯುವುದು ಜ್ಞಾನ. ನಮ್ಮನ್ನು ನಿಶ್ಶಕ್ತರನ್ನಾಗಿಯೂ ಮತ್ತು ಹತಾಶರನ್ನಾಗಿಯೂ ಮಾಡುವ ಯಾವ ಜೀವನ ಕ್ರಮವೂ ಅಜ್ಞಾನದ ಮಾರ್ಗವೇ ಆಗಿದೆ. ಭಯವಿಲ್ಲದ, ಚ್ಯುತಿಯಿಲ್ಲದ ಸಂತೋಷದಿಂದ ಈ ಜೀವನವನ್ನು ಒಂದು ಆಟದಂತೆ ಪರಿಗಣಿಸುವವನು ಆತ್ಮಜ್ಞಾನಿ. ಇವನನ್ನು ಈ ದೇಹವೇ ಕೊನೆ ಮೊದಲೆಂದು ತಿಳಿದು ತೊಳಲಾಡುವ ಅಜ್ಞಾನಿಗೆ ಹೋಲಿಸಲು ಹೇಗೆ ಸಾಧ್ಯ? ಇಬ್ಬರೂ ಅಜಗಜಾಂತರ. ವಿಜ್ಞಾನವಿಲ್ಲದ ಜೀವನ ಅಜ್ಞಾನ, ಆಧ್ಯಾತ್ಮಿಕ ಜ್ಞಾನವಿಲ್ಲದ ಜೀವನವು ಪ್ರಾಣಿಗಳ ಜೀವನ. ಅಷ್ಟಾವಕ್ರನ ಕಾಲದಲ್ಲಿ ಇದ್ದ ಜೀವನದ ರೀತಿಗೂ ಈಗಿನ ವಿಜ್ಞಾನದ ಜಗತ್ತಿನ ಜೀವನ ರೀತಿಗೂ ಇರುವ ವ್ಯತ್ಯಾಸವನ್ನು ನಾವು ತಿಳಿಯಬೇಕು. ಇದು ಜ್ಞಾನ. ವಿಜ್ಞಾನವು ಎಲ್ಲರ ಜೀವನದ ರೀತಿಯನ್ನು ಬದಲಾಯಿಸುತ್ತಿದೆ. ಈ ಕ್ಷಣದಲ್ಲಿ ಏನಾಗುತ್ತಿದೆ, ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಎನ್ನುವುದೇ ಜ್ಞಾನದ ಮಹತ್ವ. ಆತ್ಮಜ್ಞಾನಿಗೆ ವಿಜ್ಞಾನವೂ ಸೇರಿ ಎಲ್ಲವೂ ಜೀವನವೆಂಬ ಆಟಕ್ಕೆ ಸಾಧನಗಳು. ಈ ದೇಹವೇ ಎಲ್ಲವೂ ಎಂದು ತಿಳಿಯುವ ಅಜ್ಞಾನಿಗೆ ಭಯ, ಆತಂಕ, ದುಃಖವು ತಪ್ಪಿದ್ದಲ್ಲ. ದೇಹಕ್ಕೆ ಆದಿ ಅಂತ್ಯವಿದೆ. ಮರಣವು ಸನ್ನಿಹಿತವಾದಷ್ಟು ಭಯ, ಆತಂಕಗಳು ಹೆಚ್ಚಾಗುತ್ತವೆ. ಎಲ್ಲವೂ ಅವಸರ, ತಕ್ಷಣವೇ ಆಗಬೇಕು. ಎಲ್ಲರನ್ನೂ ಸಂಶಯಾಸ್ಪದವಾಗಿಯೇ ನೋಡಬೇಕು. ಮರಣದ ಅಂಚಿನಲ್ಲಿದ್ದರೂ ಮನಸ್ಸು ತನ್ನ ಸ್ವಭಾವವನ್ನು ಬಿಡುವುದಿಲ್ಲ. ಸಂಪತ್ತು, ಅಧಿಕಾರ ಮತ್ತು ಇಂದ್ರಿಯ ಸುಖಗಳ ಚಿಂತನೆಯು ಮನಸ್ಸನ್ನು ಬಿಡುವುದಿಲ್ಲ. ಇದು ಅಜ್ಞಾನಿಯ ಜೀವನದ ರೀತಿ. ಆತ್ಮಜ್ಞಾನಿಗೆ ಯಾವುದರ ಚಿಂತೆಯೂ ಇಲ್ಲ. ಕಳೆದುಕೊಳ್ಳುವುದಕ್ಕೆ ಏನೂ ಇಲ್ಲ. ಯಾವುದೂ ನಮ್ಮದಲ್ಲ, ಎಲ್ಲವೂ ನಶ್ವರ. ಬಂದದ್ದನ್ನು ಅನುಭವಿಸುವುದು, ಬರದಿದ್ದರ ಚಿಂತೆಯಿಲ್ಲ. ಶುದ್ಧ ಪ್ರಜ್ಞೆಯೇ ನಮ್ಮ ಸಂತೋಷಕ್ಕೆ ಕಾರಣ. ಯತ್ಪದಂ ಪ್ರೇಪ್ಸವೋ ದೀನಾಃ ಶಕ್ರಾದ್ಯಾಃ ಸರ್ವದೇವತಾಃ ಅಹೋ ತತ್ರ ಸ್ಥಿತೋ ಯೋಗಿ ನ ಹರ್ಷಮುಪಗಚ್ಛತೆ. ಇಂದ್ರಾದಿ ದೇವತೆಗಳು ಯಾವ ಪದವಿಯನ್ನು ಹೊಂದಲು ಆಶಿಸುತ್ತಾರೆಯೋ ಆ ಪದವಿಯನ್ನೇ ಹೊಂದಿದರೂ ಆತ್ಮಜ್ಞಾನಿಯು ಹರ್ಷಿಸುವುದಿಲ್ಲ. ಅಷ್ಟಾವಕ್ರನು ಅತ್ಯಂತ ಸುಂದರವಾದ ಸತ್ಯವನ್ನು ಹೇಳುತ್ತಾನೆ. ದೇವತೆಗಳಲ್ಲಿಯೂ ಪೈಪೋಟಿ, ಹೊಡೆದಾಟ, ಕಾದಾಟ. ದೇವತೆಗಳೂ ಭಿಕ್ಷುಕರೇ. ತಮಗಿರುವ ಪದವಿಯು ಸಾಲದು, ಇನ್ನೂ ಎತ್ತರದ ಪದವಿಗೆ ಹೋಗಬೇಕು. ಆದರೆ ಆತ್ಮಜ್ಞಾನಿಯು ಅತ್ಯಂತ ಹರ್ಷಿತನು. ಅವನಿಗೆ ಯಾವ ಪದವಿಯೂ ಇಲ್ಲ. ಅವನಿಗೆ ಯಾವ ಪದವಿಯೂ ಚಿಕ್ಕದೇ ಆಗುತ್ತದೆ. ಆತ್ಮಜ್ಞಾನಿಗೆ ಆತ್ಮವೇ ಅತ್ಯಂತ ಉನ್ನತವಾದ ಪದವಿ. ಶುದ್ಧ ಪ್ರಜ್ಞಾಕಾಶವೇ ಆತ್ಮದ ಪದವಿ. ದೇವತೆಗಳೆಂದರೆ ಯಾರು? ದೇವತೆಗಳೆಂದರೆ ಶಕ್ತಿಗಳು. ಶಕ್ತಿಗಳಿಗೆ ಶರೀರವಿಲ್ಲ. ದೇವತೆಗಳೆಂದರೆ ವಾಯು, ಅಗ್ನಿ, ಜಲ, ಆಕಾಶ, ಮನಸ್ಸು ಅಂದರೆ ಇಂದ್ರ, ಸಂಪತ್ತು ಅಂದರೆ ಲಕ್ಷ್ಮಿ, ವಿದ್ಯೆ ಅಂದರೆ ಸರಸ್ವತಿ, ಭೂಮಿ, ನೆನಪು ಅಥವಾ ಸ್ಮೃತಿ, ಸೂರ್ಯ ಮುಂತಾದ ಪ್ರಕೃತಿಯಲ್ಲಿರುವ ಶಕ್ತಿಗಳು. ಶಕ್ತಿಗಳು ವ್ಯಕ್ತವಾಗುವುದಕ್ಕೆ ದೇಹದ ಅಗತ್ಯವಿದೆ.
ಎಲ್ಲಾ ಶರೀರಗಳಲ್ಲಿಯೂ ಈ ದೇವತೆಗಳು ಅನೇಕ ಅಭಿಮಾನಿ ಅವಯವಗಳಲ್ಲಿ ನೆಲೆಸಿ ಕಾರ್ಯಗತರಾಗಿದ್ದಾರೆ. ಯಾವ ದೇವತೆಗೂ ಪೂರ್ಣ ಪ್ರಜ್ಞಾಕಾಶದ ಮೇಲೆ ಅಧಿಕಾರವಿಲ್ಲ. ಯಾವ ದೇವತೆಯ ಸ್ಥಾನವೂ ಶಾಶ್ವತವಲ್ಲ. ಒಂದರ ಮೇಲೊಂದು ಉನ್ನತಿಯನ್ನು ಹೊಂದುತ್ತವೆ. ಆತ್ಮವು ಎಲ್ಲಾ ಶಕ್ತಿಗಳ ಶಕ್ತಿ, ಪೂರ್ಣ ಪ್ರಜ್ಞಾಕಾಶದ ಸಾಗರ. ಆತ್ಮವೇ ಎಲ್ಲಾ ಶಕ್ತಿಗಳನ್ನು ಒಂದುಗೂಡಿಸಿ ಶರೀರಗಳನ್ನು ರೂಪಿಸುತ್ತದೆ. ಆತ್ಮವೇ ಶರೀರದಲ್ಲಿ ನೆಲೆಸಿ ಎಲ್ಲಾ ದೇವತೆಗಳನ್ನು ನಿಯಂತ್ರಿಸುತ್ತದೆ. ಎಲ್ಲಾ ಈ ದೇವತೆಗಳಲ್ಲಿಯೂ ಆತ್ಮದ ಗತಿಯನ್ನು ಹೊಂದುವುದಕ್ಕೆ ಪೈಪೋಟಿಯಿದೆ. ಆತ್ಮವು ಯಾವ ದೇವತೆಯೂ ಅಲ್ಲ, ಯಾವ ಅವಯವವೂ ಅಲ್ಲ, ಯಾವ ಇಂದ್ರಿಯವೂ ಅಲ್ಲ, ಯಾವ ದೇಹವೂ ಅಲ್ಲ, ಯಾವ ಮನಸ್ಸೂ ಅಲ್ಲ. ಆತ್ಮವು ಇವೆಲ್ಲಕ್ಕಿಂತಲೂ ಭಿನ್ನವಾಗಿರುವ, ಎಲ್ಲವನ್ನೂ ತನ್ನೊಳಗೆ ಹೊಂದಿರುವ ಪೂರ್ಣ ಪ್ರಜ್ಞಾಕಾಶ. ಇದೇ ಅತ್ಯಂತ ಉನ್ನತವಾದ ಸ್ಥಿತಿ. ಆತ್ಮಜ್ಞಾನಿಯು ಯಾವ ದೇವತೆಯಾಗಲೂ ಕೂಡ ಬಯಸುವುದಿಲ್ಲ. ಎಲ್ಲಾ ದೇವತೆಗಳು ನಶ್ವರವಾದ ಶಕ್ತಿಗಳು, ಶಾಶ್ವತವಲ್ಲ. ತಜ್ಞಸ್ಯ ಪುಣ್ಯ ಪಾಪಾಭ್ಯಾಂ ಸ್ಪರ್ಶೋ ಹ್ಯಂತರ್ನ ಜಾಯತೆ ನ ಹ್ಯಾಕಾಶಸ್ಯ ಧೂಮೇನ ದೃಶ್ಯಮಾನಾಪಿ ಸಂಗತಿಃ. ಆತ್ಮಜ್ಞಾನಿಯನ್ನು ಯಾವ ಪಾಪ ಪುಣ್ಯಗಳು ಅಂಟುವುದಿಲ್ಲ. ಅವನಿಗೆ ಯಾವ ಪುಣ್ಯ ಕಾರ್ಯದ ಫಲದಲ್ಲಿಯೂ ಆಸಕ್ತಿ ಇಲ್ಲ. ಶುಭ್ರವಾದ ನೀಲಾಕಾಶದಲ್ಲಿ ಬಂದು ಹೋಗುವ ಧೂಪಗಳಂತೆ, ಅಂದರೆ ಹೊಗೆಯಂತೆ, ಆತ್ಮಜ್ಞಾನಿಯ ಪ್ರಜ್ಞಾಕಾಶದಲ್ಲಿ ಪಾಪ ಪುಣ್ಯಗಳು ಬಂದು ಹೋಗುತ್ತವೆ. ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುವುದು ಕೇವಲ ಆತ್ಮಜ್ಞಾನ. ಯಾವ ಆತ್ಮಜ್ಞಾನವನ್ನು ಹೊಂದಿದ ಮುನಿಗೆ ಯಾವ ಪಾಪ ಪುಣ್ಯಗಳ ಫಲವೂ ಅಂಟುವುದಿಲ್ಲ. ಆತ್ಮಜ್ಞಾನಿಯು ಮಾಡುವ ಕಾರ್ಯಗಳೆಲ್ಲವನ್ನೂ ಲೋಕದ ಹಿತಾಸಕ್ತಿಗಾಗಿ ಮಾಡುತ್ತಾನೆ. ಅವನಿಗೆ ಕರ್ಮ ಫಲದಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಕಾರ್ಯವು ಫಲಪ್ರದವಾದರೆ ಉತ್ಕರ್ಷವಿಲ್ಲ, ಸೋಲಾದರೆ ದುಃಖವಿಲ್ಲ. ಆಕಾಶದಲ್ಲಿ ಎಷ್ಟು ಕಪ್ಪು ಮೋಡ ಕವಿದರೂ, ಹೊಗೆ ಮತ್ತು ಅನಿಲಗಳು ಮುಚ್ಚಿದರೂ ಆಕಾಶಕ್ಕೆ ಯಾವ ಹಾನಿಯೂ ಇಲ್ಲ. ಹಾಗೆಯೇ ಆತ್ಮಜ್ಞಾನಿಗೆ ಪ್ರಪಂಚದ ಯಾವ ಆಗುಹೋಗುಗಳು ಅವನನ್ನು ವಿಚಲಿತಗೊಳಿಸುವುದಿಲ್ಲ. ಆತ್ಮಜ್ಞಾನಿಯ ಕಾರ್ಯವೈಖರಿಯಲ್ಲಿ ಅತ್ಯಂತ ಉತ್ಸಾಹವು, ವಿಜ್ಞಾನವು, ಕ್ರಿಯಾಶಕ್ತಿಯು ತುಂಬಿರುತ್ತದೆ. ಆತ್ಮದ ಕ್ರಿಯಾಶಕ್ತಿ ಮತ್ತು ಜ್ಞಾನವೇ ಆತ್ಮಜ್ಞಾನಿಯ ವ್ಯಕ್ತತೆ, ಕ್ರಿಯಾಶೀಲತೆ. ಆತ್ಮಜ್ಞಾನಿಯ ಪ್ರತಿ ಕಾರ್ಯದಲ್ಲಿಯೂ ಶ್ರದ್ಧಾಭಕ್ತಿಯು ತುಂಬಿರುತ್ತದೆ. ಆತ್ಮಜ್ಞಾನಿಯ ಎಲ್ಲ ಕಾರ್ಯಗಳಲ್ಲಿಯೂ ಎಲ್ಲಾ ದೇವತೆಗಳು ಪಾಲ್ಗೊಳ್ಳಲು ಇಚ್ಛಿಸುತ್ತಾರೆ. ಆತ್ಮಜ್ಞಾನಿಯು ಏನು ಮಾಡಿದರೂ ತನ್ನ ಸಂತೋಷಕ್ಕಾಗಿಯೇ ಮಾಡುತ್ತಾನೆ. ತಾನು ಕಾರ್ಯ ಮಾಡುವಾಗ ದೊರೆಯುವ ಸಂತೋಷವೇ ಆ ಕಾರ್ಯದ ಫಲ. ಆತ್ಮಜ್ಞಾನಿಯು ಕಾರ್ಯ ಫಲವನ್ನು ಕಾರ್ಯದಲ್ಲಿಯೇ ಕಾಣುತ್ತಾನೆ. ಆತ್ಮೈವೇದಂ ಜಗತ್ ಸರ್ವಂ ಜ್ಞಾತಯ್ಯೇನ ಮಹಾತ್ಮನಾ ಯದೃಚ್ಛಯಾ ವರ್ತಮಾನಂ ತಂ ನಿಷೇಧುಂ ಕ್ಷಮೇತಕಃ. ಯಾವ ಆತ್ಮಜ್ಞಾನಿಯು ಈ ಎಲ್ಲ ಸರ್ವ ಜಗತ್ತು ಆತ್ಮವೇ ಆಗಿದೆ ಎಂದು ಅರಿತಿದ್ದಾನೆಯೋ ಯಾರು ಅವನ ದಾರಿಗೆ ಅಡ್ಡ ಬರಬಲ್ಲರು? ಯಾರು ಅವನ ಜೀವನ ರೀತಿಯನ್ನು ನಿಷೇಧಿಸಲು ಸಾಧ್ಯ? ಆತ್ಮಜ್ಞಾನಿಗೆ ಎಲ್ಲವೂ ಒಂದೇ, ಎಲ್ಲರೂ ಒಂದೇ. ಅವನು ಯಾವ ತತ್ವಕ್ಕಾಗಲಿ, ಯಾವ ಜಾತಿಗಾಗಲಿ, ಯಾವ ಬಣಕ್ಕಾಗಲಿ ಸೇರಿದವನಲ್ಲ. ಆತ್ಮಜ್ಞಾನಿಯು ಮಾಡುವ ಕಾರ್ಯಗಳೆಲ್ಲವೂ ಲೋಕ ಕಲ್ಯಾಣಕ್ಕಾಗಿಯೇ ಆಗಿರುತ್ತದೆ. ಆತ್ಮಜ್ಞಾನಿಗೆ ಎಲ್ಲರೂ ಹೆದರುತ್ತಾರೆ. ಅವನ ಕೋಪವು ತಾಪವಾಗಿರುತ್ತದೆ. ಸತ್ಯಕ್ಕೆ ವಿರುದ್ಧವಾದ ಯಾವ ಕಾರ್ಯದಲ್ಲಿಯೂ ಆತ್ಮಜ್ಞಾನಿಯು ಪಾಲ್ಗೊಳ್ಳುವುದಿಲ್ಲ. ಆತ್ಮ ಎಂದರೆ ಏನು? ಆತ್ಮಜ್ಞಾನಿಯು ಯಾರು? ನಾವು ಯಾರನ್ನಾದರೂ ಭೇಟಿ ಮಾಡಿದರೆ ಅಥವಾ ನಮಗೆ ಯಾರಾದರೂ ಪರಿಚಯವಾಗಬೇಕಾದರೆ ನೀನು ಯಾರು ಎಂದು ಕೇಳುತ್ತೇವೆ. ಆಗ ಅವನು ನನ್ನ ಹೆಸರು ಸೋಮ ಎನ್ನುತ್ತಾನೆ. ಸೋಮ ಎನ್ನುವುದು ಅವನ ತಂದೆ ತಾಯಿಯು ಆ ವ್ಯಕ್ತಿಯು ಮಗುವಾಗಿ ಹುಟ್ಟಿದಾಗ ಕೊಟ್ಟ ಗುರುತು. ಆ ವ್ಯಕ್ತಿಯು ಬೆಳೆದು ದೊಡ್ಡವನಾದ ಮೇಲೆಯೂ ಅದೇ ಹೆಸರು ಅಭ್ಯಾಸವಾಗಿರುತ್ತದೆ. ಮಧ್ಯದಲ್ಲಿ ಯಾರಾದರೂ ಅವನನ್ನು ಬೇರೆ ಹೆಸರಿನಿಂದ ಕರೆದರೆ ಅವನ ಹೆಸರು ಬದಲಾಗುತ್ತದೆ. ಹೆಸರೆಂದರೆ ದೇಹಕ್ಕೆ ಕೊಟ್ಟಿರುವ ಗುರುತು. ದೇಹಕ್ಕೂ ಬದಲಾಗದ ಕೆಲವು ಗುರುತುಗಳಿವೆ. ಈ ಜಗತ್ತಿನಲ್ಲಿ ಒಂದೇ ತರಹದ ಎರಡು ವಸ್ತುಗಳಿಲ್ಲ, ಇಬ್ಬರು ವ್ಯಕ್ತಿಗಳಿಲ್ಲ,
ಇಬ್ಬರ ಬೆರಳಚ್ಚು ಒಂದೇ ತರಹವಾಗಿರುವುದಿಲ್ಲ. ಇಬ್ಬರ ಕಣ್ಣುಗಳ ಗುರುತು ಬೇರೆ ಬೇರೆಯಾಗಿರುತ್ತದೆ. ಯಾವ ವಸ್ತುವು ಒಂದೇ ಸಮಯದಲ್ಲಿ ಒಂದೇ ಸ್ಥಳವನ್ನು ಆಕ್ರಮಿಸಲು ಸಾಧ್ಯವಿಲ್ಲ. ಇದು ಪ್ರಕೃತಿಯ ನಿಯಮ. ನಮ್ಮ ದೇಹಕ್ಕೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ಇಂದ್ರಿಯಗಳು ಕ್ರಮವಾಗಿ ದೃಶ್ಯ, ಶಬ್ದ, ವಾಸನೆ, ಸವಿ, ಸ್ಪರ್ಶ ಎಂಬ ಪ್ರಪಂಚದ ಎಲ್ಲಾ ವಸ್ತುಗಳ ಗುಣಗಳನ್ನು ಆಕರ್ಷಿಸುತ್ತದೆ. ಈ ಗುಣಗಳನ್ನು ಅನುಭವಿಸುವುದು ನಮ್ಮ ಪ್ರಜ್ಞಾಕಾಶ, ಕಾನ್ಷಿಯಸ್ನೆಸ್ ಅಥವಾ ಚಿತ್. ಈ ಚಿತ್ ಎನ್ನುವುದೇ ಆತ್ಮವೇ. ಈ ಚಿತ್ ಎನ್ನುವುದೇ ಆತ್ಮ. ಆತ್ಮವೇ ನಮ್ಮ ದೇಹವನ್ನು ಜೀವಂತವಾದ ವ್ಯಕ್ತಿಯನ್ನಾಗಿ ಮಾಡುವ ಪರಮ ಶಕ್ತಿ. ಆತ್ಮವು ಅವ್ಯಕ್ತ. ಆತ್ಮವು ವ್ಯಕ್ತವಾಗುವುದಕ್ಕೆ ದೇಹದ ರೂಪಗಳನ್ನು ತಾಳುತ್ತದೆ. ನಾವು ನಮ್ಮನ್ನು ಕೇವಲ ದೇಹವೆಂದು ತಿಳಿದರೆ ದೇಹದ ಗುಣಗಳು ಮತ್ತು ದೇಹದ ಸ್ವಭಾವವು ಮಹತ್ವವನ್ನು ತಾಳುತ್ತದೆ. ನಾವು ಕೇವಲ ಮನಸ್ಸೆಂದು ತಿಳಿದರೆ ಮನಸ್ಸಿನ ಸ್ವಭಾವಗಳು, ಮನಸ್ಸಿನಲ್ಲಿ ಬಂದು ಹೋಗುವ ಭಾವನೆಗಳು ಮಹತ್ವವನ್ನು ತಾಳುತ್ತವೆ. ಈ ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೂ ತಮ್ಮದೇ ಆದ ಯಾವ ಅಸ್ತಿತ್ವವೂ ಇಲ್ಲ. ಆತ್ಮವು ಶರೀರದಲ್ಲಿ ನೆಲೆಸಿರುವವರೆಗೆ ಮಾತ್ರವೇ ಈ ದೇಹ ಮನಸ್ಸುಗಳು ಕೆಲಸ ಮಾಡುತ್ತವೆ. ಆತ್ಮವೇ ದೇಹಕ್ಕೂ ಮತ್ತು ಮನಸ್ಸಿಗೂ ಚೈತನ್ಯವನ್ನು ಒದಗಿಸುತ್ತದೆ. ನಾವು ಮೂಲತಃ ಆತ್ಮವೇ ಹೊರತು ದೇಹ ಮನಸ್ಸುಗಳಲ್ಲ. ಆತ್ಮಕ್ಕೆ ಸಮನಾದುದು ಬೇರೆ ಯಾವುದೂ ಇಲ್ಲ. ಆತ್ಮವನ್ನು ನಿಯಂತ್ರಿಸುವ ಅಥವಾ ವಿರೋಧಿಸುವ ಯಾವ ಶಕ್ತಿಯೂ ಇಲ್ಲ. ಆ ಬ್ರಹ್ಮಸ್ತಂಭ ಪರ್ಯಂತೆ ಭೂತಗ್ರಾಮೇ ಚತುರ್ವಿಧೇ ವಿಘ್ನಸ್ಯೈವ ಹಿ ಸಾಮರ್ಥ್ಯಮಿಚ್ಛಾನಿಚ್ಛಾ ವಿವರ್ಜನೆ. ವ್ಯಕ್ತವಾಗಿರುವ ಪ್ರಪಂಚದ ಆರಂಭದಿಂದ ಅವ್ಯಕ್ತವಾದ ಕೊನೆಯವರೆಗೆ ಈ ಸೃಷ್ಟಿಯು ವ್ಯವಸ್ಥಿತವಾಗಿದೆ. 4 ವಿಧವಾದ ಜನಗಳಲ್ಲಿ ಕೇವಲ ಋಷಿಯೇ ಅಥವಾ ಸಾಧು ಮುನಿಯೇ ತನ್ನ ದಿವ್ಯ ಜ್ಞಾನದಿಂದ ಆಸೆಯನ್ನು ಮತ್ತು ನಿರಾಸೆಯನ್ನು ತ್ಯಜಿಸಲು ಸಾಧ್ಯ. ಒಂದು ಆಯಾಮವಿರುವುದು, ಅಂದರೆ ಡೈಮೆನ್ಷನ್. ಇದು ಶಕ್ತಿ, ಇದು ಅವ್ಯಕ್ತ. ನಾವು ಶಕ್ತಿಯನ್ನು ನೋಡಲು ಅಥವಾ ಕೇಳಲು ಸಾಧ್ಯವಿಲ್ಲ. ಈ ಶಕ್ತಿಗೆ ವಾಹನಗಳು ಬೇಕು. ವಾಯುವೇ ವಾಹನ, ಅಗ್ನಿಯೇ ವಾಹನ, ಜಲವೇ ವಾಹನ. ಈ ಶಕ್ತಿಯು 2ನೆಯ ಆಯಾಮವನ್ನು ಪಡೆದಾಗ ಅದು ದೃಶ್ಯವಾಗುತ್ತದೆ. 2ನೆಯ ಆಯಾಮವು ಶಕ್ತಿಯೊಂದಿಗೆ ಬೆಳಕು ಸೇರಿದಾಗ ದೃಶ್ಯವಾಗುತ್ತದೆ. ದೃಶ್ಯವನ್ನು ಸ್ಪರ್ಶಿಸಲಾಗದು. ದೃಶ್ಯಗಳಿಗೆ ವಾಸನೆಯಾಗಲಿ ಸವಿಯಾಗಲಿ ಇಲ್ಲ. ದೃಶ್ಯವನ್ನು ಕೇವಲ ಕಣ್ಣುಗಳಿಂದ ಮಾತ್ರ ನೋಡಲು ಸಾಧ್ಯ. ಈ ದೃಶ್ಯವು 3ನೇ ಆಯಾಮವನ್ನು ಪಡೆದಾಗ ಅದು ಒಂದು ವಸ್ತುವಾಗುತ್ತದೆ. ವಸ್ತುವನ್ನು ನಾವು ಪಂಚೇಂದ್ರಿಯಗಳ ಮೂಲಕ ಅನುಭವಿಸಲು ಸಾಧ್ಯ. ನಾವು ಯಾವ ವಸ್ತುವನ್ನು ಬೇಕಾದರೂ ನೋಡಬಹುದು, ಕೇಳಬಹುದು, ಸವಿಯಬಹುದು, ಮೂಸಬಹುದು, ಸ್ಪರ್ಶಿಸಬಹುದು. ಈ 3ನೆಯ ಆಯಾಮವು ಭೂಮಿಯ ಅಂಶವು ಶಕ್ತಿಯಲ್ಲಿ ಸೇರುವುದರಿಂದ ಬರುತ್ತದೆ. ವಸ್ತುಗಳಲ್ಲಿರುವ ಭೂಮಿಯ ಅಂಶದ ಗುಣಗಳು ಅನುಭವಕ್ಕೆ ಬರುತ್ತವೆ. ಈ ವಸ್ತುವಿನಲ್ಲಿ ಆತ್ಮದ ಸಂಚಾರವಾದಾಗ ಅದು ಒಂದು ವ್ಯಕ್ತಿಯಾಗುತ್ತದೆ, ಅನುಭವಿಯಾಗುತ್ತದೆ. ಶಕ್ತಿ ಅವ್ಯಕ್ತ, ವಸ್ತು ವ್ಯಕ್ತ. ವ್ಯಕ್ತವಾದ ವಸ್ತುಗಳೆಲ್ಲವೂ ನಶ್ವರ, ಅಶಾಶ್ವತ. ದೇಶ ಕಾಲಗಳ ಪರಿಮಿತಿಯಲ್ಲಿ, ನಿಯಂತ್ರಣದಲ್ಲಿ, ಅಧೀನದಲ್ಲಿ ಬರುತ್ತವೆ. ಇನ್ನು 4 ವಿಧವಾದ ಜನಗಳು ಯಾರು? ಮೊದಲನೆಯದಾಗಿ ಕರ್ಮದಲ್ಲಿ ಆಸಕ್ತಿ ಇರುವವರು, ಕರ್ಮಯೋಗಿಗಳು. ದುಡಿಯಬೇಕು, ಸಂಪಾದಿಸಬೇಕು, ಅನುಭವಿಸಬೇಕು. ಅಧಿಕಾರ, ಸಂಪತ್ತು ಮುಂತಾದ ಪ್ರಾಪಂಚಿಕ ವ್ಯವಹಾರದಲ್ಲಿ ಪೈಪೋಟಿಯಲ್ಲಿ ಆಸಕ್ತಿ ಇರುವವರು. 2ನೆಯದಾಗಿ ವಿಜ್ಞಾನಿಗಳು. ಈ ಪ್ರಪಂಚವೇ ಸತ್ಯ, ನಮ್ಮ ಅನುಭವಕ್ಕೆ ಬರುವುದೇ ಸತ್ಯ. ಈ ಸತ್ಯವನ್ನು ತಿಳಿದು ನಾವು ಪ್ರಕೃತಿಯ ಮೇಲೆ ಅಧಿಕಾರವನ್ನು ಸ್ಥಾಪಿಸಬೇಕು ಎನ್ನುವ ವ್ಯವಹಾರಸ್ಥರು. 3ನೆಯದಾಗಿ ಶೂನ್ಯವಾದಿಗಳು. ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲವೆಂಬ ಅಭಿಪ್ರಾಯವನ್ನು ಹೊಂದಿದವರು. ಇವರಿಗೆ ವಿಜ್ಞಾನದಲ್ಲಿಯೂ ಮನಸ್ಸಿಲ್ಲ, ಕೇವಲ ತತ್ವವಾದಿಗಳು. 4ನೆಯದಾಗಿ ಜ್ಞಾನಿಗಳು ಮತ್ತು ವಿಜ್ಞಾನಿಗಳು. ಮತ್ತು ಜ್ಞಾನವೇ ಇವರಿಗೆ ಸರ್ವೋತ್ಕೃಷ್ಟ. ಆತ್ಮಜ್ಞಾನದಲ್ಲಿಯೂ ಇವರಿಗೆ ಆಸಕ್ತಿ. ಆತ್ಮಜ್ಞಾನವನ್ನು ಬಿಟ್ಟರೆ ಇವರಿಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ಇವರೇ ಸಾಧುಗಳು, ಋಷಿಗಳು ಅಥವಾ ಮುನಿಗಳು. ಇವರಿಗೆ ಈ ಪ್ರಪಂಚದ ವಸ್ತುಗಳಲ್ಲಿ ಯಾವ ಆಸಕ್ತಿಯೂ ಇಲ್ಲದಿರುವುದರಿಂದ
ಇವರೇ ವೈರಾಗ್ಯಗಳು ಮತ್ತು ಭೈರಾಗ್ಯಗಳು ಕೂಡ. ಈ ಪ್ರಪಂಚದ ಮತ್ತು ವಸ್ತುಗಳ ವೃತ್ತಾಂತವು ಇವರಿಗೆ ತಿಳಿದಿರುವುದರಿಂದ ಆಸೆಯನ್ನು ಮತ್ತು ಯಾವ ಅಪೇಕ್ಷೆಯನ್ನು ತ್ಯಜಿಸಲು ಇವರಿಗೆ ಮಾತ್ರ ಸಾಧ್ಯ. ಬೇರೆಲ್ಲವೂ ಕೇವಲ ತೋರಿಕೆಗಳಷ್ಟೇ. ಜ್ಞಾನವಿಲ್ಲದೆ ವೈರಾಗ್ಯವಾಗಲಿ ಭಕ್ತಿಯಾಗಲಿ ಬರುವುದಿಲ್ಲ. ಕೇವಲ ಭಯವೇ, ಆಸೆಯೇ ಮಹತ್ವವನ್ನು ಹೊಂದಿರುತ್ತದೆ. ಸೃಷ್ಟಿಯ ಕ್ರಿಯಾಶೀಲತೆಯು ಅಣು ಅಣುವಿನಲ್ಲಿಯೂ ಕಣ ಕಣಗಳಲ್ಲಿಯೂ ವ್ಯವಸ್ಥಿತವಾಗಿದೆ. ಬೇವಿನ ಬೀಜವು ಬೇವಿನ ಮರವೇ ಆಗುತ್ತದೆ. ಕಬ್ಬಿನ ಜಲ್ಲೆಯು ಕಬ್ಬೇ ಆಗುತ್ತದೆ. ಪ್ರತಿ ವಸ್ತುವಿಗೂ ತಮ್ಮದೇ ಆದ ಗುಣಗಳಿವೆ. ಗುಣಗಳಿಲ್ಲದ ಯಾವ ವಸ್ತುವೂ ಇಲ್ಲ, ವ್ಯಕ್ತಿಯೂ ಇಲ್ಲ, ದೇವತೆಯೂ ಇಲ್ಲ, ಶಕ್ತಿಯೂ ಇಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಗುಣಗಳ ವ್ಯಕ್ತತೆ. ವಾಯುವಿಗೆ ಎಲ್ಲವನ್ನೂ ಹೊರುವ ಗುಣ, ಬೆಂಕಿಗೆ ಎಲ್ಲವನ್ನೂ ಸುಡುವ ಗುಣ, ನೀರಿಗೆ ಹರಿಯುವ ಗುಣ, ಆಕಾಶಕ್ಕೆ ಹರಡುವ ಗುಣ, ಭೂಮಿಗೆ ಎಲ್ಲವನ್ನು ಗಟ್ಟಿ ಮಾಡುವ ಗುಣ. ಇದರ ಜೊತೆಗೆ ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳು. ಎಲ್ಲದಕ್ಕೂ ಆತ್ಮವೇ ಚೈತನ್ಯ. ಆತ್ಮದ ಪಾಲಿಲ್ಲದೆ ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ಇವೆಲ್ಲವೂ ಸೇರಿ ಪ್ರಪಂಚವಾಗುತ್ತದೆ. ಆತ್ಮಾನಮದ್ವಯಂ ಕಶ್ಚಿಜ್ಜಾನಾತಿ ಜಗದೀಶ್ವರಂ ಯದ್ವೇತ್ತಿ ತತ್ಸ ಕುರುತೆ ನ ಭಯಂ ತಸ್ಯ ಕುತ್ರಚಿತ್. ಯಾವ ಭೇದ ಭಾವನೆಯೂ ಇಲ್ಲದೆ ತನ್ನನ್ನು ತಾನು ನಾನು ಆತ್ಮನೇ ಮತ್ತು ವಿಶ್ವದ ಈಶ್ವರನಾದ ಪರಮಾತ್ಮನೂ ನಾನೇ ಕೂಡ ಎಂದು ಅರಿತಿರುವ ಮುನಿಯು ಅತಿ ವಿರಳ. ಅವನು ಸ್ವತಂತ್ರ. ಅವನಿಗೆ ತೋಚಿದ್ದನ್ನು ಅವನು ಮಾಡುತ್ತಾನೆ. ಅವನಿಗೆ ಯಾವ ಭಯವೂ ಇಲ್ಲ. ಅಷ್ಟಾವಕ್ರನು ಅತ್ಯಂತ ಮಹತ್ವವಾದ ಸತ್ಯವನ್ನು ಹೇಳುತ್ತಾನೆ. ಈ ಸೃಷ್ಟಿಯು ಎಷ್ಟು ವಿಚಿತ್ರವೆಂದರೆ ಈ ಪ್ರಪಂಚವು ಯಾವುದೂ ಅಲ್ಲ. ನಾವು ಏನೆಂದು ಭಾವಿಸುತ್ತೇವೆಯೋ ಅದೇ ಆಗುತ್ತೇವೆ. ನಾವು ಒಬ್ಬ ದೇವತೆ ಎಂದುಕೊಂಡರೆ ನಾವು ದೇವತೆಯೇ. ನಾವು ಒಂದು ಪ್ರಾಣಿ ಎಂದುಕೊಂಡರೆ ನಾವು ಒಂದು ಪ್ರಾಣಿಯೇ. ನಾವು ದೇಹದಲ್ಲಿ ನೆಲೆಸಿರುವ ಆತ್ಮವೆಂದುಕೊಂಡರೆ ಆತ್ಮ. ನಾವು ಅವಿಭಾಜ್ಯ ವಿಶ್ವದ ಪರಮಾತ್ಮನೆಂದುಕೊಂಡರೆ ನಾವು ಪರಮಾತ್ಮನೇ. ನಾವು ಇನ್ನೊಬ್ಬರ ಅಭಿಪ್ರಾಯಕ್ಕೆ ಯಾವ ಮನ್ನಣೆಯನ್ನು ಕೊಡಬೇಕಾಗಿಲ್ಲ. ನಾವು ಕೇವಲ ದೇಹವೆಂದುಕೊಂಡರೆ ನಮಗೆ ಮರಣದ ಭಯ, ನೋವಿನ ಆತಂಕ. ನಮ್ಮನ್ನು ನಾವು ಒಂದು ಮನಸ್ಸೆಂದುಕೊಂಡರೆ ನಮಗೆ ನಮ್ಮ ಭಾವನೆಗಳ ಹೊಡೆತ, ಇತರ ಮನುಷ್ಯರೊಡನೆ ಪೈಪೋಟಿ. ನಮಗೆ ಭಯವಿರುವುದಾದರೂ ಯಾವುದು? ನಮಗೆ ಇರುವ ಬರುವ ಭಯವೆಲ್ಲವೂ ದೇಹಕ್ಕೆ ಸಂಬಂಧಿಸಿದುದು. ನಮ್ಮ ಊಹೆಗಳೇ ನಮ್ಮ ಭಯವನ್ನು ಹೆಚ್ಚಿಸುತ್ತದೆ. ಯಾವ ಆಕಸ್ಮಿಕವೂ ನಮಗೆ ಭಯವನ್ನೇ ಹುಟ್ಟಿಸುತ್ತದೆ. ಈ ಪ್ರಪಂಚದಲ್ಲಿರುವ ಸಮಸ್ತ ವಸ್ತು, ವಿಷಯ, ವ್ಯಕ್ತಿಗಳು ದೇಹ ಸಂಬಂಧವೇ. ನಾನು, ನನ್ನದು ಎಂಬ ದೇಹ ಸಂಬಂಧವಾದ ಭಾವನೆಗಳು ಇರುವ ತನಕ ನಮ್ಮನ್ನು ಭಯವು ಬಿಡುವುದಿಲ್ಲ. ನಾವು ಕೇವಲ ದೇಹವಲ್ಲ ಎಂಬ ಜ್ಞಾನೋದಯವಾದಾಗ ನಮ್ಮ ಭಯವು ಮಾಯವಾಗುತ್ತದೆ. ಅಲ್ಲಿಯವರೆಗೆ ಏನನ್ನು ಕಂಡರೂ ಹೆದರುತ್ತೇವೆ, ನಮಸ್ಕರಿಸುತ್ತೇವೆ, ಶರಣು ಹೋಗುತ್ತೇವೆ. ನಮಗೆ ಮರಣದ ಭಯವಿಲ್ಲದೆ, ಪ್ರಪಂಚದಲ್ಲಿ ಯಾವ ಮೋಹವೂ ಇಲ್ಲದಿದ್ದರೆ, ನಾವು ಯಾರ ಮನ್ನಣೆಗೂ ಲೆಕ್ಕಿಸದಿದ್ದರೆ ನಾವು ಆತ್ಮವೂ ಹೌದು, ಪರಮಾತ್ಮನೂ ಹೌದು. ಈ ಜಗತ್ತಿನಲ್ಲಿ ತಮ್ಮನ್ನೇ ತಾವು ತಿಳಿದಿರುವವರೇ ಇಲ್ಲದಿದ್ದಾಗ ನಮ್ಮ ಬಗ್ಗೆ ಯಾರಿಗೆ ಏನು ತಿಳಿದಿರುತ್ತದೆ? ಅವರ ಮನ್ನಣೆಗೆ ನಾವು ಬೆಲೆಯನ್ನೇಕೆ ಕೊಡಬೇಕು? ಆತ್ಮಜ್ಞಾನಿಗೆ ಎಲ್ಲಾ ಸ್ವಾತಂತ್ರ್ಯವಿದೆ. ಆನಂದವು ಅವನ ರೂಪ, ಪ್ರಜ್ಞೆಯು ಅವನ ಗುಣ. ಬಂದದ್ದನ್ನು ಅನುಭವಿಸುತ್ತಾನೆ, ಬರದಿದ್ದರ ಚಿಂತೆಯಿಲ್ಲ. ನಾವು ನಮ್ಮನ್ನು ಯಾವುದರ ಜೊತೆಯೋ ಹೋಲಿಸಿಕೊಳ್ಳದಿರುವುದೇ ನಮ್ಮ ಆತ್ಮದ ಲಕ್ಷಣ. ಯಾರು ಪರಮಾತ್ಮನನ್ನು ತಿಳಿದಿದ್ದಾರೆ? ಪರಮಾತ್ಮನ ಜ್ಞಾನವು ನಮಗೆ ಕೇವಲ ವೇದಗಳಿಂದ ತಿಳಿಯುತ್ತದೆ. ವೇದಗಳನ್ನೇ ಅಲ್ಲಗಳೆಯುವವರೂ ಇದ್ದಾರೆ. ಜೈನರು ಮತ್ತು ಬೌದ್ಧರು ವೇದಗಳನ್ನು ಅನುಸರಿಸುವುದಿಲ್ಲ. ಕೆಲವರು ಶೂನ್ಯವಾದವನ್ನೇ ಅನುಸರಿಸುತ್ತಾರೆ. ಪರಮಾತ್ಮನ ಪರಿಚಯವು ನಮಗೆ ಆಗುವುದು ಅಸಾಧ್ಯ. ನಾವು ಈ ಸೃಷ್ಟಿಯನ್ನು ನೋಡಿ ಆಶ್ಚರ್ಯಪಡಬಹುದೇ ವಿನಃ ನಮಗೆ ಸೃಷ್ಟಿಕರ್ತನ ಪರಿಚಯವೂ ಅಸಾಧ್ಯ. ನಾವು ನಮ್ಮ ಆತ್ಮದಲ್ಲಿ ನಿರತರಾಗುವುದೇ ನಮ್ಮ ನೆಮ್ಮದಿಗೆ ಸುಲಭವಾದ ಮಾರ್ಗ. ನಮಗೆ ಆತ್ಮವು ಗೋಚರವಿದ್ದರೂ ನಮಗೆ ಆತ್ಮದ ಪರಿಚಯವಾಗುತ್ತದೆ.
ನಮ್ಮ ದೇಹದಲ್ಲಿಯೇ ನೆಲೆಸಿರುವ ಆತ್ಮವನ್ನು ಯಾರೂ ನಿರಾಕರಿಸಲಾರರು. ಆತ್ಮದ ಗುಣಗಳನ್ನು ಮತ್ತು ಪರಿಮಿತಿಯನ್ನು ಎಲ್ಲರೂ ವಾದಿಸಬಹುದು. ನಾವು ಎಲ್ಲವನ್ನೂ ನಿರಾಕರಿಸಿದರೂ ನಿರಾಕರಿಸುವ ಶಕ್ತಿಯನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಎಲ್ಲವನ್ನೂ ನಿರಾಕರಿಸುವ ಶಕ್ತಿಯೇ ಆತ್ಮ. ನಾವು ಅಗಾಧವಾಗಿ ಬೆಳೆಯಬೇಕಾದರೆ ನಾವು ಯಾರನ್ನೂ ಹಿಂಬಾಲಿಸಬಾರದು, ಯಾರನ್ನೂ ಅವಲಂಬಿಸಬಾರದು. ನಾವು ಯಾರನ್ನಾದರೂ, ಯಾವ ದೇವತೆಯಾಗಲಿ, ಶಕ್ತಿಯಾಗಲಿ, ಗುರುವಾಗಲಿ, ಯಾರೇ ಆಗಲಿ, ನಾವು ಅವರನ್ನು ಹಿಂಬಾಲಿಸಿದರೆ ಅವರ ಹಿಂದೆಯೇ ಇರುತ್ತೇವೆ. ನಮ್ಮ ಒಂದೇ ಪರಮ ಗತಿ ಎಂದರೆ ಪೂರ್ಣ ಪ್ರಜ್ಞಾಕಾಶದಲ್ಲಿ ಒಂದಾಗುವುದು. ನಾನು ನನ್ನದು ಎಂಬ ದೇಹ ಸೀಮಿತ ಅಥವಾ ದೇಹ ನಿರ್ಮಿತ ಭಾವನೆಗಳನ್ನು ತ್ಯಜಿಸಿದರೆ ನಮ್ಮ ಪ್ರಜ್ಞಾಕಾಶವು ಹರಡುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.